ನಿಷ್ಕ್ರಿಯತೆ ನಿಷ್ಕ್ರಿಯತೆ ನಿರ್ದಿಷ್ಟ ಗುರಿಗೆ ಮಾರಕವಾಗಿದೆ. ನಾವು ಒಂದು ಗುರಿಯನ್ನಿಟ್ಕೊಂಡು ಕೇವಲ ಕನಸು ಕಾಣ್ತೀವಿ. ಆ ಕನಸು ಕಂಡ್ರೆ ಸಾಲದು, ಆ ಗುರಿಗೆ ತಲುಪೋ ಕಡೆ ನಿರಂತರ ಕ್ರಿಯೆ ಪ್ರಯತ್ನ ಮಾಡ್ತಿರ್ಬೇಕು. ಇಲ್ದಿದ್ರೆ ಆ ಗುರಿ ತಲುಪಲು ಸಾಧ್ಯ ಆಗೋದಿಲ್ಲ. ಈ ನಿಷ್ಕ್ರಿಯತೆಗೆ ಮುಖ್ಯವಾಗಿ 2 ಪ್ರಮುಖ ಕಾರಣಗಳಿವೆ. ಮೊದಲನೇದು ಆರ್ಥಿಕ ಕಾರಣ. ಏಕೆಂದರೆ ಹಣವಿಲ್ಲದೆ ಎಷ್ಟೋ ಜನರು ತಮ್ಮ ಕನಸುಗಳನ್ನು ಕೇವಲ ಕಾಗದದ ಮೇಲೆ ಬರೆದು ಸುಮ್ಮನಾಗಿದ್ದಾರೆ. ಉದಾಹರಣೆಗೆ, ಸ್ವಂತ ವ್ಯಾಪಾರ ಶುರು ಮಾಡಬೇಕು ಎಂದುಕೊಂಡವರು ಆದಾಯ ಕಡಿಮೆ ಇರೋದ್ರಿಂದ ಅವರ ಗುರಿ ಕಡೆಗೆ ಮೊದಲ ಹೆಜ್ಜೆ ಇಡಲಾಗದೆ ಸುಮ್ಮನಾಗವ್ರೆ. ಇನ್ನು ಅನೇಕರು ಸಾಲ ಮಾಡಿದರೆ ಏನಾಗುತ್ತದೆ ಎಂದು ಭಯಪಟ್ಟು ಗುರಿ ಕಡೆ ಪ್ರಯಾಣ ಬೆಳೆಸದೆ ಈಗ ಬೇಡ, ನಾಳೆ ನೋಡೋಣ, ಇನ್ನು ಸ್ವಲ್ಪ ಹಣ ಉಳಿಸೋಣ, ಸುರಕ್ಷತೆ ಮಾಡ್ಕೊಳ್ಳೋಣ ಎಂದು ಕಾಯುತ್ತಾ ಸುಮ್ಮನಾಗ್ತಾರೆ. ಇದು ಸಹ ಆರ್ಥಿಕ ನಿಷ್ಕ್ರಿಯತೆಯ ದೊಡ್ಡ ರೂಪ. ಎರಡನೇದು ಮಾನಸಿಕ ಕಾರಣಗಳು. ಇದು ಇನ್ನೂ ಆಳವಾದ ಮತ್ತು ಅಪಾಯಕಾರಿ ಭಯ, ಫಿಯರ್ ಆಫ್ ಫೇಲ್ಯೂರ್. ಏನಾದರೂ ತಪ್ಪಾದರೆ, ಹಣ ಹಾಳಾದರೆ, ಜನ ನಕ್ಕರೆ ಎಂಬ ಈ ಭಯವೇ ಅನೇಕರು ತಟಸ್ಥವಾಗಿ ಕಡಿಮೆ ಆತ್ಮವಿಶ್ವಾಸದಿಂದ ನನ್ನ ಕೈಯಲ್ಲಿ ಆಗುತ್ತದೆಯಾ, ನಾನು ಯೋಗ್ಯನೇ ಎಂದು ಅವರೊಳಗೆ ಅವರೇ ಸಂಭಾಷಣೆ ಮಾಡಿಕೊಂಡು ಸುಮ್ಮನಾಗ್ತಿದ್ದಾರೆ. ತಮ್ಮ ಗುರಿ ಕಡೆ ಹೋಗಲು ಹಿಂಜರಿಯುತ್ತಿದ್ದಾರೆ. ಆರ್ಥಿಕ ಸಮಸ್ಯೆ ಇದ್ದಾಗ ಮಾನಸಿಕ ಭಯ ಇನ್ನೂ ದೊಡ್ಡದಾಗಿ ಕಾಣುತ್ತದೆ. ಮಾನಸಿಕವಾಗಿ ದೌರ್ಬಲ್ಯ ಇದ್ದಾಗ ಆರ್ಥಿಕವಾಗಿ ರಿಸ್ಕ್ ತೆಗೆದುಕೊಳ್ಳುವ ಧೈರ್ಯವೂ ಇರೋದಿಲ್ಲ. ಇದರಿಂದ ಹೊರಬಂದು ಯಶಸ್ವಿಯಾಗುವ ಮಾರ್ಗಗಳಿವೆ, ಮನಸ್ಸು ಮಾಡಬೇಕಷ್ಟೇ ನಾವು. ನಿಷ್ಕ್ರಿಯತೆ